ಬಾರಿಯ ಬೊಂಬಾಟ್ ಭೋಜನ ಸೀಸನ್ 6ರ ಪ್ರಮುಖ ಆಕರ್ಷಣೆ ಅಂದ್ರೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅನ್ನೋ ಟ್ಯಾಗ್ ಲೈನ್. ಈ ಸೀಸನ್ನ ಪ್ರತಿಯೊಂದು ಸೆಗ್ಮೆಂಟ್ನಲ್ಲೂ ಜನರಿರ್ತಾರೆ, ಅಭಿಮಾನಿ ದೇವರುಗಳಿರ್ತಾರೆ. ಒಟ್ಟಿನಲ್ಲಿ ಈ ಸೀಸನ್ ಜನರಿಗೋಸ್ಕರ ಅರ್ಪಣೆ ಮಾಡಲಾಗ್ತಿದೆ. ತಮ್ಮ ಹೊಸ ಕೂಸಿನ ಬಗ್ಗೆ ಸಿಹಿಕಹಿ ಚಂದ್ರು ಹಾಗೂ ಗೌರಿ ಅಮ್ಮ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿ ಸಂತಸ ಹಂಚಿಕೊಂಡು ಖುಷಿ ಪಟ್ಟಿದ್ದಾರೆ. ಏನ್ ಹೇಳಿದ್ರು ನಮ್ಮ ಅಡುಗೆ ಮಾಂತ್ರಿಕ ಅನ್ನೋದ್ರ ಡೀಟೇಲ್ಸ್ ಎಲ್ಲಿದೆ ನೋಡಿ. ಈ 5 ಸೀಸನ್ಗಳ ಯಶಸ್ಸು ನನ್ನದಲ್ಲ, ಇದರ ಸಂಪೂರ್ಣ ಯಶಸ್ಸು ನಿಮಗೆ ಸೇರಿದೆ. ಸೀಸನ್ 6ನ ಜನರಿಗೋಸ್ಕರವಾಗಿಯೇ ಮಾಡ್ತಾರೆ. ಪ್ರತಿದಿನ ಒಂದು ಹೊಸ ವಿಷಯವನ್ನ ಇಬ್ರು ಹುಟ್ಟು ಹಾಕಬೇಕು. ಕುಕಿಂಗ್ ಸೂಪರ್ ಸ್ಟಾರ್ ಅಂತ ಒಂದು ಹೆಸರು ಕೊಟ್ಟರು. ಅಡಿಗೆಯಿಂದ ಬಂದಂತ ಹೆಸರು ಇನ್ನೊಂದು, ಅಂದ್ರೆ ಅಷ್ಟು ಪ್ರೀತಿಯನ್ನು ನಾನು ತೋರಿಸ್ತಾ ಇದ್ದಾರೆ. ನಿಜವಾಗ್ಲೂ ನಾನು ಐ ಆಮ್ ಸೋ ಗ್ರೇಟ್ಫುಲ್ ಟು ಗಾಡ್. ನಮಸ್ಕಾರ, ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ಕರುನಾಡಿನ ನಳಮಹಾರಾಜ, ಈಗಷ್ಟೇ ಬಿರುದು ಪಡೆದಿರುವಂತಹ ಕುಕಿಂಗ್ ಸೂಪರ್ ಸ್ಟಾರ್, ಅಡುಗೆ ಮಾಂತ್ರಿಕ ಸಿಹಿಕಹಿ ಚಂದ್ರು ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡ್ತಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ, ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ತುಂಬ ಚೆನ್ನಾಗಿದ್ದೀವಿ ಸರ್, ನಿಮ್ಮ ಆಶೀರ್ವಾದ. ಕರುನಾಡಿನ ಹೆಣ್ಮಕ್ಳಿಗೆ ಅಡುಗೆಗೆ ಸ್ಫೂರ್ತಿ ಅಂದರೆ ಚಂದ್ರು ಸರ್. ಬಹಳ ಜನ ಹೆಣ್ಮಕ್ಳು ಅಡುಗೆ ಮಾಡೋದಂದ್ರೇ ಕಷ್ಟ, ಅಯ್ಯಪ್ಪ ಹೆಂಗಪ್ಪ ಅಡುಗೆ ಮಾಡೋದು ಅಂತಾರೆ. ಆದರೆ ಚಂದ್ರು ಸರ್ನ ನೋಡಿದ ತಕ್ಷಣ ಅದೊಂದು ಸ್ಫೂರ್ತಿ ಸೆಲೆ ಕರುನಾಡಿನ ಹೆಣ್ಮಕ್ಳಿಗೆ ಬರುತ್ತೆ. ನೀವು ಈ ಬೊಂಬಾಟ್ ಭೋಜನ ಸೀಸನ್ 6ನ ಒಂದು ಪ್ರಸವ ವೇದನೆಯಲ್ಲಿ ಇದ್ದೀರಾ. ಹೇಗಿದೆ ಸರ್ ಈ ಒಂದು ಡೆಲಿವರಿ ಪೇಯ್ನ್? ಡೆಲಿವರಿ ಪೇನ್ ಇಲ್ಲ, ಡೆಲಿವರಿ ಆನಂದ. ಓಕೆ, ಯಾಕೆ ಅಂದರೆ ಆನಂದ ಬಾಷ್ಪತರ ಆನಂದ. ಯಾಕೆ ಅಂದರೆ 5 ವರ್ಷ ನಮ್ಮನ್ನು ಪ್ರೋತ್ಸಾಹ ಕೊಟ್ಟು ನಮ್ಮನ್ನು ಸಾಕಿ ಸಲಹಿದಂಥ ನಮ್ಮ ಕನ್ನಡಿಗರು, ಕಲಾಭಿಮಾನಿಗಳು 6ನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಅದಕ್ಕೆ ತುಂಬ ಖುಷಿಯಾಗುವಂಥ ವಿಚಾರ. ಆಮೇಲೆ ನನ್ನ ಜೊತೆಗೆ ಗೌರಿಯಮ್ಮ ಇರೋದು ಇನ್ನೂ ಹೆಚ್ಚಿನ ಒಂದು ಸ್ಥೈರ್ಯ ಕೊಡುವಂಥ ವಿಚಾರ. ಸೊ ಹಾಗಾಗಿ ಅದು ಪ್ರಸವ ವೇದನೆ ಇಲ್ಲ, ಪ್ರಸವದ ಆನಂದ ಇದೆ. ಓಕೆ, ನಿಮ್ಮ ಗೌರಿಯಮ್ಮನ ಹತ್ರ ಹೋಗ್ತೀನಿ. ಚಂದ್ರು ಸರ್ನ ನೀವು ಇಷ್ಟು ವರ್ಷದಿಂದ ಅವ್ರನ್ನ ಸಲುಕೊಂಡು ಅವರ ಒಂದು ಶೋನಲ್ಲಿ ಇಷ್ಟೊಂದು ಅಡುಗೆಗಳನ್ನ, ಆಹಾರನೇ ಔಷಧಿಯಾಗಿ ಬಳಸ್ಕೊಂಡು ಇಷ್ಟೊಂದು ಮಾಡ್ತಾ ಇದ್ದೀರಾ ಅಮ್ಮ. ಬಹಳಷ್ಟು ಹೆಣ್ಮಕ್ಳಿಗೆ ನೀವು ನಿಜವಾಗ್ಲೂ ಇವತ್ತು ಗೌರಿ ಅಮ್ಮ ಬರ್ತಾರೆ ಅನ್ನೋದಕ್ಕೇ ಬೊಂಬಾಟ್ ಭೋಜನ ನೋಡ್ತಾರೆ. ಬೊಂಬಾಟ್ ಭೋಜನದಲ್ಲಿ ಚಂದ್ರು ಸರ್ ಇದ್ದಾರೆ ಅನ್ನೋದಕ್ಕೆ ಗೌರಿ ಅಮ್ಮ, ನಿಮ್ಮಿಬ್ಬರು ಒಂದು ಕಾಂಬಿನೇಷನ್ಗೆ ಈ ಒಂದು ತುಂಬ ಜನ ನಿಮಗೆ ಫ್ಯಾನ್ ಆಗಿದ್ದಾರೆ. ಸೊ ಸೀಸನ್ 6 ಬಗ್ಗೆ ಮೊದಲನೇದಾಗಿ ನಿಮ್ಮ ಅಭಿಪ್ರಾಯ? ಸೀಸನ್ 6 ಇರಲಿ, ಸೀಸನ್ 5 ಇರಲಿ, ಸೀಸನ್ 10 ಆಗಲಿ, ಅದರಲ್ಲಿ ಏನು ವ್ಯತ್ಯಾಸವೇ ಇಲ್ಲ. ನಾವು ಡೇ 1ನಿಂದ ಇವತ್ತಿನವರೆಗೆ ಹೇಗೆ ನಾವು ಅವತ್ತಿಂದ ಕೆಲಸ ಮಾಡ್ತಾಯಿದ್ದೀವಿ, ಇವತ್ತಿನವರೆಗೆ ಹಾಗೆ ಮಾಡ್ತಾಯಿದ್ದೀವಿ, ಮುಂದೆನೂ ಬಹುಶಃ ಹೀಗೆ ಮಾಡ್ತೀವಿ ಅಂತ ಅಂದ್ಕೊಳ್ತೀನಿ. ಯಾಕೆ ಅಂತಂದರೆ ಇದು ನಾವು ಕೇವಲ ಯಾವುದೋ ಒಂದು ಕೆಲಸ ಅಂತ ಮಾಡ್ತಾಯಿಲ್ಲ. ನಾವು ಇದನ್ನು ಒಂದು ಬಹಳ ಉತ್ಸಾಹದಿಂದ, ಸಂತೋಷದಿಂದ ನಮ್ಮ ಜನಕ್ಕೆ ಏನೋ ಒಂದನ್ನು ತಲುಪಿಸೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ ಅನ್ನೋ ರೀತಿಯಲ್ಲಿ ಮಾಡ್ತಾ ಇರೋದ್ರಿಂದ ನಮಗೆ ಖುಷಿ ಇದೆ, ಸಂತೋಷ ಇದೆ. ಇನ್ನೂ ಬೇಕಾದರೆ ನಾವು ಒಂದು ಸತಿ ಹೀಗೆ ಮಾತಾಡ್ತಾ ಯೋಚನೆ ಮಾಡಿದ್ವಿ, ಇನ್ನೂ 1,000 ಎಪಿಸೋಡ್ ಮಾಡೋಣವಾ ಅಂತ ಕೇಳಿದ್ರು. 1,000 ಅಲ್ಲ, ಇನ್ನೊಂದು 5,000 ಮಾಡೋಣ ಅಂತ ಹೇಳಿದೆ. ಆದರೆ ಅದ್ರ ಹಿಂದೆ ಎಷ್ಟು ಶ್ರಮ ಇದೆ ಅಂದರೆ ಪ್ರತಿದಿನ ಒಂದು ಹೊಸ ವಿಷಯವನ್ನು ಇಬ್ಬರು ಹುಟ್ಟು ಹಾಕಬೇಕು, ಹೊಸತನ್ನು ಹುಡುಕಬೇಕು, ಹೊಸದನ್ನು ಮತ್ತೆ ಮತ್ತೆ ನಾವು ಪರಿಚಯಿಸಬೇಕು. ಇದಕ್ಕೆ ಸಾಕಷ್ಟು ಕೆಲಸ ಇರುತ್ತೆ. ಹಾಗಂತ ನಾವೇನು ಯಾವತ್ತೂ ಬೇಸರ ಮಾಡ್ಕೊಂಡಿಲ್ಲ. ಕೋವಿಡಲ್ಲಿ ಕೂಡ ನಾವು ಒಂದೇ ಒಂದು ದಿವಸ ಒಂದು ಎಪಿಸೋಡ್ ನಾವು ನಿಲ್ಲಿಸಲಿಲ್ಲ. ಹಾಗಾಗಿ ಅವತ್ತಿಂದ ಅದೇ ಖುಷಿಯಲ್ಲಿ ಮಾಡ್ತಾಯಿದ್ದೀವಿ. ಬಹುಶಃ ಹೀಗೆ ಮುಂದೆನೂ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೀನಿ. ಕರ್ನಾಟಕದಲ್ಲಿ ಬೊಂಬಾಟ್ ಭೋಜನಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ನಮ್ಮ ಚಂದ್ರು ಸರ್. ಅದೇ ರೀತಿ ಈ ಆಯುರ್ವೇದಿಕ್ ಔಷಧಗಳು ಅಂದ್ರೇ ಏನೋ ಬಿಡು, ಇದು ತುಂಬ ಸ್ಲೋ ಬರೋದು, ಜಾಸ್ತಿ ಪರಿಣಾಮ ಬೀರಲ್ಲ ಅನ್ನೋಂಥ ಒಂದು ಮಾತಿನ ನಡುವೆ ಆಯುರ್ವೇದಕ್ಕೆ ಕರ್ನಾಟಕದಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರೋದು ಗೌರಿ ಅಮ್ಮ. ಬಹಳಷ್ಟು ಜನ ಹೇಳ್ತಾರೆ ನಾವು ಆಯುರ್ವೇದಿಕ್ ಅಂದರೆ ನಂಬ್ತಾ ಇರಲಿಲ್ಲ, ಆದರೆ ಗೌರಿ ಅಮ್ಮ ಹೇಳಿದಂಥ ಟಿಪ್ಸ್ಗಳು ನಮಗೆ ಇವತ್ತಿಗೂ ಕೂಡ ಬಹಳ ಉಪಯೋಗ ಆಗಿದೆ. ಎಷ್ಟೋ ಕಾಯಿಲೆಗಳು ಗುಣ ಆಗಿದೆ. ಕ್ಯಾನ್ಸರ್ಗೂ ಕೂಡ ನೀವು ಎಷ್ಟೊಂದು ಔಷಧಿಗಳನ್ನ ಹೇಳಿದರೆ, ಇದ್ರ ಬಗ್ಗೆ ನಿಮಗೆ ಎಷ್ಟು ಖುಷಿ ಇದೆ ಅಮ್ಮ? ಒಂದು ಅಡುಗೆ ಚಾನಲ್ ಮೂಲಕ ನಿಮ್ಮ ಒಂದು ಆಹಾರವನ್ನು ಔಷಧಿಯಾಗಿ ನಮ್ಮ ಕರ್ನಾಟಕದ ಜನರಿಗೆ ಹೇಳ್ತಾ ಇದ್ರೆ, ಇದ್ರ ಬಗ್ಗೆ ಎಷ್ಟು ಖುಷಿಯಾಗಿದೆ ಅಂತ? ಖಂಡಿತ ಇದು ತುಂಬ ಖುಷಿ ವಿಚಾರನೇ. ಯಾಕೆ ಅಂತಂದರೆ ಇವತ್ತಿನ ದಿವಸ ವೈದ್ಯಕೀಯ ಚಿಕಿತ್ಸೆ ಅನ್ನೋದು ಬಹಳ ಬಹಳ ಕಠಿಣವಾಗಿರ್ತಕ್ಕಂಥದ್ದು, ವಿಪರೀತವಾದ ಖರ್ಚನ್ನು ಮಾಡ್ತಕ್ಕಂಥದ್ದು. ಆದರೆ ನಾವು ಮಾಡ್ತಾ ಇರುವಂತಹ ಚಿಕಿತ್ಸೆಯಲ್ಲಿ ತುಂಬ ಸರಳವಾಗಿ, ಸುಲಭವಾಗಿ ಮತ್ತು ರುಚಿಕಟ್ಟಾಗಿ, ನಾನು ಯಾವಾಗಲೂ ಹೇಳ್ತೀನಿ, ಔಷಧಿಯನ್ನೇ ಮಾಡ್ಕೊಂಡು ಕುಡಿದ್ರು ರುಚಿಯಾಗಿ ಮಾಡ್ಕೊಳ್ಳಿ ಅಂತ ಹೇಳಿ ಅದನ್ನು ಚೆನ್ನಾಗಿಯೂ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಿರ್ತೀನಿ. ಹಾಗಾಗಿ ಖರ್ಚು ಕಡಿಮೆ ಮತ್ತು
ಪದಾರ್ಥಗಳೂ ಕಡಿಮೆ, ಹುಡುಕೊಂಡು ಕಾಡು ಮೇಡಿಗೆ ಹುಡುಕೊಂಡು ಹೋಗಿ ಯಾವುದೇ ಮೂಲಿಕೆಗಳನ್ನು ತನ್ನಿಂತ ನಮ್ಮ ವೀಕ್ಷಕರಿಗೆ ನಾವು ಯಾವತ್ತೂ ಕೆಲಸ ಕೊಟ್ಟಿಲ್ಲ. ಹಾಗಾಗಿ ಸುಲಭವಾಗಿ ಸರಳವಾಗಿ ಮಾಡೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಮಾಡಿ ತೋರಿಸ್ತಾ ಬಂದಿದ್ದೀನಿ. ತುಂಬ ಜನ ಆಯುರ್ವೇದಿಕ್ ಕಾಲೇಜ್ ಪ್ರೊಫೆಸರ್ಸು ಮತ್ತು ಆಯುರ್ವೇದಿಕ್ ಡಾಕ್ಟರ್ಸ್ ಎಲ್ಲ ಬಂದು ನನಗೆ ಹೇಳಿದ್ದಾರೆ, ನಾವೆಲ್ಲರೂ ಮಾಡಬೇಕಾಗಿರ್ತಕ್ಕಂಥ ಕೆಲಸ ನೀವು ಮಾಡ್ತಾ ಇದ್ದೀರಾ, ಜನತೆಗೆ ಮುಟ್ಟಿಸುವಂತಹ ಕೆಲಸ ಮಾಡ್ತಾ ಇದ್ದೀರಾ ಅಂತ ಅವರೆಲ್ಲ ಹೇಳಿದಾಗ ನನಗೆ ತುಂಬ ಸಂತೋಷ ಆಗುತ್ತೆ. ಒಳ್ಳೆಯ ಪ್ರೋತ್ಸಾಹ ಕೂಡ ಈ ವಿಚಾರದಲ್ಲಿ ನನಗೆ ಸಿಗ್ತಾ ಬಂದಿದೆ. ನಿಮ್ಮ ಈ ಒಂದು ಸೇವೆ ಅಮ್ಮ, ಜನಸೇವೆ, ನೀವು ಇದನ್ನ ಕೆಲಸ ಅನ್ಕೊಂಡು ಮಾಡ್ತಾ ಇಲ್ಲ, ನಮ್ಮ ಇದೊಂದು ಜನಸೇವೆ ಅಂತ ಮಾಡ್ತೀರ. ಖಂಡಿತ ಇದು ಮುಂದುವರಿಲಿ ಅಂತ ನಾವೆಲ್ಲರೂ ಹಾರೈಸ್ತೀವಿ. ಕರ್ನಾಡಿನ ಜನತೆ ಪರವಾಗಿ ನಾನು ಕೂಡ ಅದೇ ಥರ ಆಶಿಸ್ತೀನಿ. ಇನ್ನು ಸರ್, ನೀವು ತುಂಬ ನಟನಾಗಿ ರಂಗಭೂಮಿಯಿಂದ ಬಂದು ಇಷ್ಟೊಂದು ಅಂದರೆ ಸಿಲಿಯಲ್ಲಿ ಎಷ್ಟೊಂದು ಪ್ರೊಡಕ್ಷನ್ ಹೌಸ್ ಮಾಡಿ ಇವಾಗ ಇದೊಂದು ಅಡುಗೆ ಕಾರ್ಯಕ್ರಮನ 1600 ಎಪಿಸೋಡ್ ಅಂದರೆ ಸಾಮಾನ್ಯದ ಮಾತಲ್ಲ, ನಿಜವಾಗ್ಲೂ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಆಗುವಂಥ ಒಂದು ವಿಷಯ ಸರ್ ಇದು. ಪ್ರೆಸ್ ಮೀಟಲ್ಲೂ ಕೂಡ ಹಾಗೆ ಹೇಳಿದ್ರು. ಹಾಗೆ ನಿಮಗೆ ಕುಕ್ಕಿಂಗ್ ಸೂಪರ್ ಸ್ಟಾರ್ ಅಂತ ಒಂದು ಹೆಸರು ಕೊಟ್ಟರು. ಅದು ನಿಜವಾಗ್ಲೂ ಸರ್, ಅದು ತುಂಬ ಒಪ್ಪುವಂತಹ ಒಂದು ಬಿರುದು ಅಂದರೆ ಅದು ಕರ್ನಾಟಕದಲ್ಲಿ ನಿಮಗೇನೆ ಅಂತ ಹೇಳ್ಬೋದು ಸರ್. 1600 ಎಪಿಸೋಡು, 1600 ಅಡುಗೆ ಮಾಡೋದು ಸಾಮಾನ್ಯ ವಿಷಯ ಅಲ್ಲ. ಯಾಕೆಂದರೆ ನಮ್ಮ ಮನೇಲಿ ಒಂದು ಅಕ್ಕಿ ಬೇಳೆ ಇಟ್ಕೊಂಡು ಒಂದಿನ ಅಯ್ಯೋ ಹೆಂಗಪ್ಪ ಅಡುಗೆ ಮಾಡೋದು ಅಂತಿರ್ತೀವಿ. ನೀವು ಒಂದು ಅಕ್ಕಿ ಬೇಳೆ ಇಟ್ಕೊಂಡೆ ಒಂದು 1600 ಎಪಿಸೋಡ್ ಮಾಡಿದ್ದೀರಾ ಅಂತ ನರಸಿಂಹಸ್ವಾಮಿ ಸರ್ ಅವರು ಹೇಳಿದ್ರು ಸರ್. ಸೊ ಈ ಒಂದು ನಟನಾಗಿ ರಂಗಭೂಮಿಯಲ್ಲಿ ಪಳಗಿ ನೀವು ಈಗ ಒಂದು ಅಡುಗೆನ ಇಷ್ಟೊಂದು ಎಂಜಾಯ್ ಮಾಡ್ತಿದ್ದೀರಾ. ಸೀಸನ್ 6ಗೆ ಬಂದಿದ್ದೀರಾ. ಇದು ಒಂದು ಸೀಸನ್ 20 ಕೂಡ ಮಾಡ್ತೀನಿ ಅಂತ ಹೇಳುವಂಥ ಒಂದು ಸ್ಫೂರ್ತಿ ನಿಮಗಿದೆ. ಸೊ ಈ ಸೀಸನ್ 6ನಲ್ಲಿ ನೀವು ಈ ಜನರಿಗೆ ಏನು ಒಂದು ಸಂದೇಶವನ್ನು ಕೊಡ್ತೀರಾ? ಯಾಕೆಂದರೆ ತುಂಬ ಜನ ನಿಮ್ಮ ಶೋನಲ್ಲಿ ಬರಬೇಕು ಅಂತ ಇದ್ದಾರೆ, ತುಂಬ ಜನ ಬಂದು ಇದ್ದಾರೆ ಸರ್. ಆ ಮನೆಯಲ್ಲಿ ಕೂತು ಅಡುಗೆ ಮಾಡೋರಿಗೆ ಒಂದು ನಿಮ್ಮ ಕಿವಿ ಮಾತು. ಆ್ಯಕ್ಚುಲಿ ನೋಡಿ, ಡೆಮೋಕ್ರಸಿಗೆ ಬೈ ದ ಪೀಪಲ್ ಫಾರ್ ದ ಪೀಪಲ್ ಅಂತೆಲ್ಲ ಹೇಳ್ತಾರಲ್ಲ, ಹಾಗೆ ನಾವು ಸೀಸನ್ 6ನ ಜನರಿಗೋಸ್ಕರವಾಗಿಯೇ ಮಾಡ್ತಾ ಇರುವಂಥ ಕಾರ್ಯಕ್ರಮ. ಸೊ ಅವರು ಜನರಿಗೋಸ್ಕರ ಯಾಕೆ ಅಂದರೆ, ಅವರು ಈ ಕಾರ್ಯಕ್ರಮದಲ್ಲಿ ಬಂದು ಅಡುಗೆ ಮಾಡ್ಬೋದು. ಅವ್ರ ಮನೆಗೆ ನಾನೇ ಹೋಗ್ತೀನಿ, ಅವ್ರಿಗೆ ಅಡುಗೆ ಮಾಡಿಕೊಡ್ತೀನಿ. ಅವರು ಮಾಡಿದ ಅಡುಗೆಯನ್ನು ನಾನು ರುಚಿ ನೋಡ್ತೀನಿ. ಮನೆಗೆ ಹೋಗಿ ಅವ್ರು ಇಲ್ಲಿ ಬಂದು ನನಗೆ ಅಡುಗೆ ಮಾಡ್ಕೋಬೋದು. ಇಲ್ಲಿ ನಾನು ಮಾಡುವ ಅಡುಗೆಯನ್ನು ಅವರು ತಿನ್ಬೋದು. ಸೊ ಜನರಿಗೋಸ್ಕರ ಮಾಡ್ತಾ ಇರೋದು ಇದು. ಸೊ ಅದು ಈ ಸೀಸನ್ನಲ್ಲಿ ಅದು ಸ್ವಲ್ಪ ಜಾಸ್ತಿ ಹೈಲೈಟ್ ಆಗುತ್ತೆ. ಆ್ಯಂಡ್ ಬೆಂಗಳೂರು ಬಿಟ್ಟು ಹೊರಗಡೆ ಎಲ್ಲ ಹೋಗಿ ಎಲ್ಲ ಥರದ ಕ್ವಿಝೀನ್ಗಳನ್ನು ತೋರಿಸ್ಬೇಕು ಅನ್ನೋದು ನನ್ನ ಉದ್ದೇಶ. ಅಂದರೆ ಉತ್ತರ ಕರ್ನಾಟಕ ಹೋಗಿ ಆ ಅಡುಗೆಗಳನ್ನು ತೋರಿಸ್ಬೇಕು, ಮತ್ತು ಅಲ್ಲಿ ಹೋಗಿ ಅವ್ರು ಮಾಡುವ ಅಡುಗೆಯನ್ನು ರುಚಿ ನಾನು ನೋಡಬೇಕು, ಮತ್ತು ನಮ್ಮ ಮೈಸೂರು ಕನ್ನಡದ ಅಡುಗೆಗಳನ್ನು ಅವ್ರಿಗೆ ರುಚಿ ತೋರಿಸ್ಬೇಕು. ಈ ಥರದ್ದೆಲ್ಲ ಉದ್ದೇಶಗಳಿದೆ. ಹಾಗೆ ಸೌತ್ ಕೆನರಾ ಕಡೆ ಹೋದರೆ ಅವ್ರ ಅಡುಗೆಗಳು, ಮತ್ತು ಈ ಕಡೆ ಕೂರ್ಗ್ ಕಡೆ ಹೋದರೆ ಆ ಅಡುಗೆಗಳು, ಹೀಗೆ ಪ್ರತಿಯೊಂದು ಪ್ರಾಂತ್ಯದ ಅಡುಗೆಗಳನ್ನು ನಾವು ಹೈಲೈಟ್ ಮಾಡಬೇಕು ಅನ್ನೋದು ನಮ್ಮ ಇದು. ಆ್ಯಂಡ್ ಉತ್ಸಾಹ ತುಂಬ ಇದೆ. ಉತ್ಸಾಹಕ್ಕೇನು ಕೊರತೆ ಇಲ್ಲ. ಉತ್ಸಾಹ ಬರೋದಕ್ಕೆ ಕಾರಣನೇ ನಮ್ಮ ಆಡಿಯನ್ಸು. ಇವಾಗ ಅವರು ನನಗೆ ಎಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ ಅಂದರೆ, ನಾನು ಇಲ್ಲಿವರೆಗೂ ಒಂದು 500 ಸಿನಿಮಾ ಮಾಡಿದ್ದೀನಿ, ಒಂದು 10,000 ಎಪಿಸೋಡ್ ಮಾಡಿದ್ದೀನಿ. ಅದಕ್ಕೆಲ್ಲ ನಾನು ಏನು ಹೆಸರು ಪಡ್ಕೊಂಡು ಅದೆಲ್ಲ ಒಂದು ಕಡೆ, ಅಡುಗೆಯಿಂದ ಬಂದಂಥ ಹೆಸರೇ ಇನ್ನೊಂದು ಕಡೆ. ಅಂದರೆ ಅಷ್ಟು ಪ್ರೀತಿಯನ್ನು ನನಗೆ ತೋರಿಸ್ತಾ ಇದ್ದಾರೆ. ನಿಜವಾಗ್ಲೂ ನಾನು ಐ ಆಮ್ ಸೋ ಗ್ರೇಟ್ಫುಲ್ ಟು ಗಾಡ್. ಐ ಆಮ್ ಸೋ ಗ್ರೇಟ್ಫುಲ್ ಟು ಮೈ ಟೀಮ್ ಮೇಟ್ಸ್. ನನ್ನ ಜೊತೆ ಯಾರ್ಯಾರು ಕೈ ಜೋಡಿಸ್ತಾ ಇದ್ದಾರೆ ಅವರೆಲ್ರಿಗೂ ಕೂಡ ನಾನು ಕೃತಜ್ಞನಾಗಿದ್ದೇನೆ. ಐ ಥ್ಯಾಂಕ್ಫುಲ್ ಟು ದೆಮ್. ಅವರೆಲ್ಲರಿಂದ ಇದು ಏನೋ ಒಂದು ಆಗ್ತಾ ಇದೆ. ಸೊ ಆ ಒಂದು ಖುಷಿ ಇದೆ ನನಗೆ. ಹೌದು ಸರ್. ನಮ್ಮ ಭಾರತದ ಅಡುಗೆ ಒಂದು ವಿಶೇಷತೆ ಏನಂದರೆ, ಬೇರೆಯವರು ತಿನ್ನೋ ಆಹಾರನ ಹೊಟ್ಟೆ ತುಂಬೋದಕ್ಕೋಸ್ಕರ ತಿಂತಾರೆ, ಆದರೆ ನಾವು ಬಳಸುವಂತಹ ಆಹಾರ ಇದೆಯಲ್ಲ, ಅದು ನಮಗೆ ಆರೋಗ್ಯವನ್ನು ಕೊಡುವಂತಹ ಒಂದು ಆಹಾರ. ಅದನ್ನು ಇಬ್ಬರೂ ಕೂಡ ಬಹಳ ಸಮಂಜಸವಾಗಿ ತುಂಬ ಒಂದು ಕೋಆರ್ಡಿನೇಷನಲ್ಲಿ ನಮ್ಮ ಜನತೆಗೆ ಆಹಾರವನ್ನೇ ಔಷಧಿಯನ್ನಾಗಿ ಮಾಡಿ ಕೊಡ್ತಾ ಇದ್ದೀರಾ ನೀವಿಬ್ಬರು. ನಿಮ್ಮ ಈ ಒಂದು ಜರ್ನಿ ಬರೀ 6 ಸೀಸನ್ ಅಷ್ಟೇ ಅಲ್ಲ, 60 ಸೀಸನ್ ಮುಂದುವರಿಲಿ ಅನ್ನೋದು ನಮ್ಮ ಹಾರೈಕೆ, ಕರುನಾಡಿನ ಜನರ ಹಾರೈಕೆ ಸರ್. 20 ವರ್ಷ ವಯಸ್ಸಾಗಿಂತ ಹರಿಸ್ತಾ ಇದ್ದಾರೆ. ಇಲ್ಲ ಸರ್, ಲಾಸ್ಟ್ ಸೀಸನಲ್ಲೆಲ್ಲ ಚಂದ್ರು ಸರು ಸಣ್ಣಗಿದ್ರು, ಗೀತಾ ಮೇಡಮ್ ನಿಮ್ಗಿಂತ ಸ್ವಲ್ಪ ಅಂದರೆ ದಪ್ಪ ಇದ್ರು. ಆದರೆ ಈ ಸೀಸನಲ್ಲಿ ಏನು ಮ್ಯಾಜಿಕ್ಕು, ನೀವು ದಪ್ಪ ಆಗಿದ್ದೀರಾ, ಗೀತಾ ಮೇಡಮ್ ಸಣ್ಣ ಆಗಿದ್ದಾರೆ. ಗೀತಾ ಮೇಡಮ್ ಸಣ್ಣ ಆಗಿರೋದು ಯಾಕೆ ಅಂತ ನೀವು ಅವ್ರನ್ನೇ ಕೇಳಬೇಕು. ಓಕೆ, ನಾನು ದಪ್ಪ ಆಗಿರೋದು ಯಾಕೆ ಅಂತ ನಾನು ಹೇಳ್ತೀನಿ. ಈ 5ನೇ ಸೀಸನಲ್ಲಿ ಏನಾಯಿತು ಅಂದರೆ, ರುಚಿಯಾದ ವಿಶೇಷವಾದ ಅಡುಗೆಗಳನ್ನು ಮಾಡೋಕ್ಕೆ ಶುರು ಮಾಡಿದೆ. ಅದು ಕ್ರಿಯೇಟ್ ಮಾಡೋಕ್ಕೆ ಶುರು ಮಾಡಿದೆ. ನಂದು ಒಂದೇನು ವೈಶಿಷ್ಟ್ಯ ಅಂದರೆ, ನಾನು ಅಡುಗೆ ಅಲ್ಲಿ ಮಾಡೋಕ್ಕಿಂತ ಮುಂಚೆ ಒಂದ್ಸಲಿ ಮಾಡಿರ್ತೀನಿ, ಹಾಗೆ ಡೈರೆಕ್ಟಾಗಿ ಮಾಡೋದಿಲ್ಲ. ಸೊ ಅಲ್ಲಿ ಒಂದ್ಸಲಿ ಮಾಡೋದ್ರಿಂದ 2 ಸಲ ಅದನ್ನು ತಿಂದಿರ್ತೀನಿ. ಸೊ ದಪ್ಪ ಆಗಿದ್ದೇನೆ. ಆಮೇಲೆ ಇನ್ನೊಂದು ಏನಂದರೆ, ಇಲ್ಲಿ ನಾನು ಹೇಳಲೇಬೇಕು,
ಕರ್ನಾಟಕದ ಎಲ್ಲ ಹೋಟೆಲ್ ಮಾಲೀಕರಿಗೆ ನನ್ನ ಕಂಡ್ರೆ ತುಂಬ ಪ್ರೀತಿ. ಸೊ ಅವರೆಲ್ಲರೂ ನಮ್ಮ ಹೋಟೆಲಿಗೆ ಬನ್ನಿ, ನೀವು ರುಚಿ ನೋಡಬೇಕು ಅಂತ ನಾನು ಎಲ್ಲೇ ಹೋದರೂ ನನಗೆ ಕರೆದು ತಿನ್ನೋಕ್ಕೆ ಇತ್ತಿನಿ ಅಂತ ಕೊಡ್ತಾನೆ ಇರ್ತಾರೆ. ನಾನು ಅದನ್ನು ತಿಂದು ಹಿಂಗೆ ಆಗ್ಬಿಟ್ಟಿದ್ದೀನಿ. ಬಟ್ ಎನಿವೇ ಇಟ್ ಈಸ್ ಗುಡ್. ಯಾಕೆ ಅಂದರೆ ಅಲ್ಟಿಮೇಟ್ಲಿ ಮನುಷ್ಯನ ಹೃದಯವನ್ನು ಮುಟ್ಟೋದು ನಾವು ಊಟ. ಹೊಟ್ಟೆಯಿಂದ ಹೃದಯಕ್ಕೆ ಸುಲಭವಾದ ಒಂದು ಕನೆಕ್ಷನ್ ಇದೆ. ಅದಾಗ್ತಾ ಇದೆ ನಮ್ಮ ಕಾರ್ಯಕ್ರಮದಿಂದ. ಅದು ಸಂತೋಷ ಕೊಡ್ತಾ ಇದೆ. ಯಾವುದ್ರಲ್ಲೂ ಮನುಷ್ಯನ ತೃಪ್ತಿ ಪಡಿಸಕ್ ಆಗಲ್ವಂತೆ ಸರ್. ಆದ್ರೆ ಊಟದಿಂದ ಮನುಷ್ಯನ ಅವನ ಜೀವನ ಪೂರ್ತಿ ತೃಪ್ತಿಪಡಿಸುವಂಥ ಒಂದೇ ಒಂದು ಅಂಶ ಅಂದರೆ ಊಟ ಸರ್. ನೀವು ಪ್ರತಿಯೊಂದು ಅಡುಗೆಗೂ ನಿಮ್ಮದೇ ಆದ ಹೆಸರಿಡ್ತೀರಾ. ಯಾಕೆಂದರೆ ಅಜ್ಜಿ ಹಾಕಿದ ಆಲದ ಮರ ಅಂತ ನಾವು ಅದೇ ಚಿತ್ರಾನ್ನ, ಉಪ್ಪಿಟ್ಟು, ಇಡ್ಲಿ, ದೋಸೆ ಅಂತ ಕರಿತಾ ಇದ್ವಿ. ಆದರೆ ನೀವು ಕೂಟುಕಾಮಿನಿ ಆಮೇಲೆ ಇನ್ನೊಂದಷ್ಟು ಸರ್ ಬಿಸಿಬೇಳೆ ಬಾತ್ನೆಲ್ಲ ಎಷ್ಟೊಂದು ಚೆನ್ನಾಗಿ ಮಾಡ್ತೀರಾ. ಪ್ರತಿಯೊಂದಕ್ಕೂ ಒಂದೊಂದು ಹೆಸರಿಡ್ತೀರಾ. ನಿಮಗೆ ಗೊತ್ತಿರಲಿಕ್ಕಿಲ್ಲ ಸರ್, ಬಹಳಷ್ಟು ಜನ ಇವತ್ತು ಹೆಣ್ಮಕ್ಳು ಅಡುಗೆ ರೆಸಿಪಿಗಳು ಮಾಡ್ತಾರಲ್ಲ, ಅವ್ರದ್ದೇ ಆದ ಒಂದು ಯೂಟ್ಯೂಬ್ ಚಾನಲ್ಗಳನ್ನ ಮಾಡ್ಕೊಂಡಿರ್ತಾರಲ್ಲ, ಅದಕ್ಕೆ ಸ್ಫೂರ್ತಿ ಚಂದ್ರು ಸರ್ ಅವರ ಅಡುಗೆ. ಬಹಳಷ್ಟು ಜನ ಹೆಣ್ಮಕ್ಳು ನಿಮ್ಮ ಒಂದು ಶೋನ ನೋಡಿ, ಅಯ್ಯೋ ಚಂದ್ರು ಸರ್ ಇಷ್ಟೊಂದು ಚೆನ್ನಾಗಿ ಅಡುಗೆ ಮಾಡ್ತಾರಲ್ಲ ಅಂತ ನೀವು ಮಾಡಿದಂತಹ ಅಡುಗೆಗಳನ್ನ ಅವ್ರ ಚಾನಲಲ್ಲಿ ಮಾಡ್ತಾರೆ ಸರ್. ನೀವು ಮಾಡಿದಂಥ ಅಡುಗೆಗಳನ್ನ ಚಂದ್ರು ಸರ್ ಹತ್ರ ಇಳಿಸ್ಕೊಂಡಿದ್ದೆ ನಾನು ಅಂತ ನಂದು ಒಂದು ರೆಸಿಪಿ ಇದೆ ಸರ್, ಮೈಸೂರು ರೆಸಿಪೀಸ್ ಅಂತ ನಂದು ಒಂದು ಯೂಟ್ಯೂಬ್ ಚಾನಲ್ ಇದೆ. ನೀವು ಮಾಡಿದಂಥ ಮೈಸೂರು ಸ್ಟೈಲ್ ಬಿಸಿಬೇಳೆ ಬಾತನ್ನು ನಾನು ಮಾಡಿದ್ದೆ, ನಿಮ್ಮದೇ ಸ್ಟೈಲಲ್ಲಿ ಮಾಡಿದ್ದೆ. ಭಾಳಷ್ಟು ಜನ ನನ್ನ ಒಂದು ಫಾಲೋವರ್ಸು ಕೂಡ ತುಂಬ ಚೆನ್ನಾಗಿ ಇದು ಮಾಡೋದು, ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದರು. ಅದು ಒಂದು ಖುಷಿ ನಮಗೆ. ಏಕೆಂದರೆ ನಾನು ಒಂದು ರೆಸಿಪೀಸ್ದು ಯೂಟ್ಯೂಬ್ ಚಾನಲ್ ಮಾಡಲಿಕ್ಕೆ ನೀವೇ ಒಂದು ಸ್ಫೂರ್ತಿ. ನನ್ನಂತಹ ಅನೇಕ ಹೆಣ್ಣುಮಕ್ಕಳಿಗೆ ನೀವಿಬ್ಬರೂ ಕೂಡ ಬಹಳಷ್ಟು ಸ್ಫೂರ್ತಿಯಾಗಿದ್ದೀರಮ್ಮ. ನಿಮ್ಮನ್ನು ನೋಡಿ ಬಹಳಷ್ಟು ಜನ ಈ ಒಂದು ಔಷಧಗಳನ್ನ ಹೇಳುವಂತಹ ಚಾನಲ್ಗಳನ್ನ ಶುರು ಮಾಡ್ಕೊಂಡಿದ್ದಾರೆ. ನಿಮ್ಮನ್ನು ಒಂದು ಸ್ಫೂರ್ತಿಯಾಗಿ ಪಡೆದು ಬಹಳಷ್ಟು ಒಳ್ಳೆ ಒಳ್ಳೆ ವಿಷಯಗಳನ್ನ ಹೇಳ್ತಿದ್ದಾರೆ. ಇಬ್ಬರು ಕೂಡ ಇಬ್ಬರದ್ದು ಜರ್ನಿ ಇದೇ ರೀತಿ ಬೊಂಬಾಟ್ ಭೋಜನದಲ್ಲಿ ಮುಂದುವರಿಲಿ. ಎಲ್ರಿಗೂ ಇದೇ ಥರ ನಿಮ್ಮ ಇಬ್ಬರು ಪ್ರೋತ್ಸಾಹ ಸಿಗ್ತಿರಲಿ. ನಿಮ್ಮ ಒಂದು ಅಡುಗೆಗಳನ್ನ ಎಲ್ಲರೂ ನೋಡಿ ಖುಷಿ ಪಡಲಿ. ಯಾಕೆಂದರೆ ನೀವು ಮಾಡ್ತಿದ್ರೇ ಅಡುಗೆನ ನಮ್ಗಲ್ಲಿ ಹೊಟ್ಟೆ ತುಂಬ್ತಿರುತ್ತೆ, ಆ ರುಚಿ ಗೊತ್ತಾಗ್ತಿರುತ್ತೆ ನಮಗೆ. ಏಕೆಂದರೆ ನೀವು ಮಾಡೋ ಅಡುಗೆಗಳನ್ನ ನಾವು ಟ್ರೈ ಮಾಡ್ತೀವಲ್ವ ಮನೇಲಿ. ಸೊ ಮಾಡ್ತಿದ್ದಂಗೆ ಓ ಇದು ಹಿಂಗೆ ಬರುತ್ತೆ ರುಚಿ, ಇದು ಹಿಂಗೆ ಬರುತ್ತೆ, ಇದು ಮಾಡಿದ್ರೆ ಸೂಪರ್ ಆಗಿರುತ್ತೆ ಅನ್ನೋ ಥರ ಫೀಲ್ ಬರುತ್ತೆ. ಸೊ ಮಾಡ್ಕೊಂಡು ತಿಂದಿದ್ದೀವಿ. ನೀವು ಮಾಡೋವಂಥ ಅಡುಗೆಗಳು ಬಹಳ ಚೆನ್ನಾಗಿರುತ್ತೆ ಸರ್, ನಾವು ಮಾಡ್ಕೊಂಡು ತಿಂದಿದ್ದೀವಿ. ಸೊ ತುಂಬ ಖುಷಿ ಆಯಿತು ನಿಮ್ಮಿಬ್ಬರ ಜೊತೆ ಮಾತಾಡಲಿಕ್ಕೆ. ಆಲ್ ದ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡೋದಕ್ಕೆ ತುಂಬ ಧನ್ಯವಾದ. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್ನವರು ನಮ್ಮ ಜೊತೆ ಒಂದು ಸಣ್ಣ ಪುಟ್ಟ ಸಂದರ್ಶನ ಮಾಡಿದ್ದಕ್ಕೆ ನಾವು ಕೂಡ ಆಭಾರಿಯಾಗಿದ್ದೇವೆ. ಥ್ಯಾಂಕ್ ಯು ವೆರಿ ಮಚ್. ನಮಗೆ ನಾವು ಕೆಲಸ ಮಾತ್ರ ಮಾಡ್ತೀವಿ ಅಷ್ಟೇ. ಅದರ ಆಗು ಹೋಗುಗಳು ಹೊರಗಡೆ ಹೆಂಗಿರುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ನಿಮ್ಮ ಮಾಧ್ಯಮದ ಮೂಲಕ ನಮಗೆ ನಮ್ಮ ಕಾರ್ಯಕ್ರಮನ ಜನ ಇಷ್ಟಪಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಅದು ಭಾಳ ಖುಷಿ ಕೊಡ್ತಕ್ಕಂಥ ವಿಚಾರ. ಇಫ್ ವಿ ಹ್ಯಾವ್ ಇನ್ಸ್ಪೈರ್ಡ್ ಸಮ್ ಪೀಪಲ್ ಟು ಕುಕ್, ನಾವು ಮಾಡಿದ ಕಾರ್ಯಕ್ರಮ ಇಟ್ ಈಸ್ ವರ್ತ್ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ನಮಗೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ವಿಚಾರಗಳನ್ನು ಹಂಚ್ಕೊಳ್ಳೋಕ್ಕೆ ಒಂದು ಅವಕಾಶ ಮಾಡಿಕೊಟ್ರಿ. ಜೊತೆಗೆ ನಾವು 6ನೇ ಒಂದು ಸೀಸನ್ಗೆ ಕಾಲಿಡೋವಂತಹ ಸಂದರ್ಭದಲ್ಲಿ ಬಂದಿದ್ದೀರಿ, ಬಂದು ಪ್ರೋತ್ಸಾಹಿಸಿದ್ದೀರಿ. ಹಾಗಾಗಿ ಅದಕ್ಕೂ ಕೂಡ ನಿಮಗೆ ಧನ್ಯವಾದಗಳು. ವೀಕ್ಷಕರೇ ನೋಡಿದ್ರಲ್ಲ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.